ಕನ್ನಡ ಕಲ್ಪನೆ ಕತೆ ಚಾನೆಲ್ಗೆ ಸ್ವಾಗತ. ಯಾವ ಹೂವು ಯಾರ ಮುಡಿಗೋ ಭಾಗ 182. ವಿಕ್ರಮ್ಗೆ ತನ್ನ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಇರೋ ಪ್ರೀತಿ ಯಾವಾಗ ಅರ್ಥ ಆಗುತ್ತೆ, ಸಾನ್ವಿ ಅವನನ್ನ ಪ್ರೀತಿಸ್ತಿರೋ ವಿಷಯ ಅವನಿಗೆ ಯಾವಾಗ ಗೊತ್ತಾಗತ್ತೆ ಅನ್ನೋದೇ ಈ ಕಥೆಯ ಮುಖ್ಯ ಭಾಗ. ಹಾಗೆ ಕಥೆಯ ಅಂತಿಮ ಘಟ್ಟ. ವಿಕ್ರಮ್ ಸಾನ್ವಿಯ ಸೊಂಟ ಬಳಸಿ ತನ್ನನ್ನು ಮಾವ ಅನ್ನು ಇಲ್ಲ ವಿಕ್ರಮ್ ಅನ್ನು ಎಂದು ಹಠ ಮಾಡುತ್ತಾ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಸಾನ್ವಿ ಕೊಸರಾಡುತ್ತಾ, ವಿಕ್ರಮ್ ಸರ್ ಪ್ಲೀಸ್ ನನ್ನನ್ನು ಬಿಡಿ, ಹೀಗೆಲ್ಲ ಬಲವಂತ ಮಾಡಿ ನಿಮಗೆ ಬೇಕಾದನ್ನು ಸಾಧಿಸಿಕೊಳ್ಳೋದು ಸರಿಯಲ್ಲ. ನಾನು ನೀವು ಹೇಳಿದ ಹಾಗೆ ನಿಮ್ಮನ್ನ ನಾನು ಹೆಸರಿಟ್ಟು ಕರೆಯಲ್ಲ, ಮಾವ ಅಂತನೂ ಅನ್ನಲ್ಲ. ಬಲವಂತ ಮಾಡಬೇಡಿ. ಒಬ್ಬ ಹೆಣ್ಣು ಮಗಳ ಹತ್ರ ನೀವು ಹೀಗೆಲ್ಲ ನಡ್ಕೋಬಾರ್ದು, ಬಿಟ್ಬಿಡಿ ಪ್ಲೀಸ್. ಅದು ಅಲ್ಲದೆ ನಾನು ಎಂದವಳನ್ನು ಅರ್ಧದಲ್ಲೇ ತಡೆದು ವಿಕ್ರಮ್ ಮತ್ತೆ ಮತ್ತೆ ಅದೇ ಡೈಲಾಗ್. ಮುಂದೆ ನಾನು ಹೇಳ್ತೀನಿ, ನೀನು ಹೆಂಡತಿ ಆಗೋದು ನನ್ನ ಫ್ರೆಂಡ್ಗೆ. ಅವನೇನು ನನ್ನನ್ನ ನೀನು ಮಾವ ಅನ್ಬೇಡ ಅಂತ ಏನು ಹೇಳಲ್ಲ. ನಾನು ಹೇಳಿದ ಹಾಗೆ ಕರೆಯೋವರೆಗೂ ನಾನು ನಿನ್ನನ್ನ ಬಿಡಲ್ಲ. ಎಷ್ಟು ಹಠ ಮಾಡ್ತೀಯ ಸಾನ್ವಿ? ನಿನ್ನ ಹಠ ನೋಡಿ ನನ್ಗೂ ಹಠ ಮಾಡ್ಬೇಕು ಅನ್ಸುತ್ತೆ. ನೋಡು, ಒಂದೇ ಒಂದು ಸಲ ನೀನು ನನ್ನ ಮಾತು ಕೇಳ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಮಾವ ಅಂತ ಕರೆಯೇ ಎಂದ. ಹಠ ಮಾಡುವವನಂತೆ ದೈಹಿಕವಾಗಿ ಮಾನಸಿಕವಾಗಿ ತನ್ನನ್ನು ತಾನು ತುಂಬಾ ಸ್ಟ್ರಾಂಗ್ ಅನ್ಕೊಂಡಿದ್ದ ಸಾನ್ವಿ ವಿಕ್ರಮ್ನ ಸ್ಪರ್ಶದಿಂದ ತನ್ನನ್ನೇ ತಾನು ಮರೆತಿದ್ದಳು. ವಿಕ್ರಮ್ ಹೇಳೆ, ಒಂದೇ ಒಂದು ಸಲ ಮಾವ ಅಂತ ಹೇಳು, ಇದು ನನ್ನ ಆಸೆ ಎಂದ ಬೇಡಿಕೊಳ್ಳುತ್ತ. ಸಾನ್ವಿ, ಸರಿ, ನಿಮ್ಮನ್ನ ನೀವು ಹೇಳಿದ ಹಾಗೆ ಕರಿತೀನಿ, ಆದ್ರೆ ಈಗಲ್ಲ. ನನ್ನ ಮದುವೆ ಆದ ದಿನ ಆ ಖುಷಿಯಲ್ಲಿ ನಿಮ್ಮನ್ನ ಹೆಸರಿಟ್ಟು ಕರಿತೀನಿ. ನಿಮ್ಮ ಆಸೆ ಮತ್ತೆ ನೆರವೇರುತ್ತೆ, ಇದಕ್ಕೆ ಅವಕಾಶ ಕೊಡಿ ಪ್ಲೀಸ್, ಇದು ನನ್ನ ಆಸೆ ಎಂದಾಗ ವಿಕ್ರಮ್ ಸಾನ್ವಿ ಮದುವೆ ದಿನ ಮಾವ ಅಂತ ಕರಿತೀನಿ ಅಂದದ್ದನ್ನು ಕೇಳಿ ಸಾನ್ವಿಯನ್ನು ಬಿಟ್ಟು ಮಾತು ಉಳಿಸ್ಕೋ ಎಂದವನು ಅಲ್ಲಿಂದ ರೂಮ್ಗೆ ಹೊರಟು ಹೋದ. ಸಾನ್ವಿ ತುಂಬಾ ಬೆವೆತಿದ್ದಳು. ಅವಳಿಗೆ ತಾನು ಕೂಡ ಹೆಣ್ಣು, ತನಗೂ ಭಾವನೆಗಳಿವೆ ಅನ್ನೋದು ವಿಕ್ರಮ್ ಸ್ಪರ್ಶದಿಂದ ಅರ್ಥವಾಗಿತ್ತು. ಇಲ್ಲಿಯವರೆಗೂ ಪ್ರೀತಿ ಅನ್ನೋದನ್ನ ಬಿಟ್ಟು ಬೇರೇನು ತಿಳಿಯದ ಅವಳಿಗೆ ಈಗ ವಿಕ್ರಮ್ನ ಸ್ಪರ್ಶ ಬೇರೊಂದು ಭಾವನೆಯನ್ನು ಮೂಡಿಸಿತ್ತು. ಅವಳ ಮನದಲ್ಲಿ ಮೂಡಿದ ಭಾವನೆಗೆ ಅವಳೇ ನಾಚಿ ನೀರಾಗಿದ್ದಳು. ಮತ್ತೆ ವಿಕ್ರಮ್ ಬಂದರೂ ಬರಬಹುದು ಅನ್ನೋ ಭಯದಿಂದ ರೂಮ್ ಬಾಗಿಲು ಹಾಕಿ ಮಲಗಿದಳು. ರೂಮ್ಗೆ ಬಂದ ವಿಕ್ರಮ್ ಮನಸ್ಸಲ್ಲಿ, ಅಯ್ಯೋ ಮತ್ತೆ ನಾನು ತಪ್ಪು ಮಾಡಿದೆ. ಸಾನ್ವಿ ಜೊತೆ ಇಷ್ಟು ಸಲಕ್ಕೆ ಒಳ್ಳೇದಲ್ಲ ಅನ್ಕೋತೀನಿ, ಆದ್ರೆ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತೀನಿ. ನಡ್ಕೋಬಾರ್ದು ಅನ್ನೋದು ನನ್ನ ಬುದ್ಧಿಗೆ ಅರ್ಥ ಆಗುತ್ತೆ, ಆದ್ರೆ ಮನಸ್ಸಿಗೆ ಅರ್ಥ ಆಗ್ತಿಲ್ಲ. ಯಾಕೆ ನನ್ಗೆ ಸಾನ್ವಿ ಹತ್ರ ಇರ್ಬೇಕು, ಅವಳೊಂದಿಗೆ ತುಂಬಾ ಮಾತಾಡ್ಬೇಕು, ಅವಳನ್ನ ಗೋಳಾಕೋಬೇಕು, ರೇಗಿಸ್ಬೇಕು, ಅವಳ ಮನಸ್ಸಲ್ಲಿರೋ ನೋವನ್ನ ತಿಳ್ಕೋಬೇಕು, ಅವಳಿಗೆ ನಾನು ಒಳ್ಳೆ ಫ್ರೆಂಡ್ ಆಗಿರ್ಬೇಕು, ಅವಳು ಯಾವಾಗ್ಲೂ ನನ್ನ ಕಣ್ಮುಂದೆ ಇರ್ಬೇಕು ಅನ್ನೋ ಆಸೆ. ಅದಕ್ಕೆ ಅಲ್ವಾ ನಿತಿನ್ ಸಾನ್ವಿ ನಮ್ಮ ಮನೆಯಲ್ಲಿ ನನ್ನ ಕಣ್ಮುಂದೆ ಇರ್ಬೇಕು ಅನ್ನೋ ಉದ್ದೇಶದಿಂದ ಹಠ ಮಾಡಿ ಮಾಡ್ತಿರೋದು ಎನ್ನುತ್ತಾ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡ. ತುಂಬಾ ಹೊತ್ತು ಹರಟೆ ಹೊಡೆದ ನಂತರ ಎಲ್ಲರೂ ತಮ್ಮ ರೂಮ್ಗೆ ಹೋಗಿ ಮಲಗಿದರು. ಸಂಜಯ್ ತನ್ನ ರೂಮ್ಗೆ ಬಂದಾಗ ವಿಕ್ರಮ್ ಇನ್ನೂ ಮಲಗಿರಲಿಲ್ಲ. ಏನೋ ಯೋಚಿಸುತ್ತಾ ಅತ್ತಿತ್ತ ಓಡಾಡುತ್ತಿದ್ದ. ಸಂಜಯ್, ವಿಕ್ರಮ್ ಭಾವ ಯಾಕೆ ನಿದ್ದೆ ಬರ್ಲಿಲ್ವಾ, ಏನಾಯ್ತು ಎಂದ. ವಿಕ್ರಮ್, ಇಲ್ಲ, ಯಾಕೋ ತಲೆ ನೋಯ್ತಿದೆ, ಏನೋ ಟೆನ್ಷನ್. ಸಾನ್ವಿ ಮದ್ವೆ ಚೆನ್ನಾಗಿ ಆಗ್ಬೇಕು, ಮದ್ವೆಲಿ ಯಾವ ಕೊರತೆನೂ ಇರಬಾರ್ದು, ಅವಳನ್ನ ಮಹಾರಾಣಿ ತರ ನೋಡ್ಕೋಬೇಕು. ಚಿಕ್ಕಂದಿನಿಂದ ಅವಳನ್ನ ತುಂಬಾ ನೋಯಿಸಿದೀನಿ, ಅದಕ್ಕೆ ಇನ್ನು ಮುಂದೆ ಅವಳಿಗೆ ಸಣ್ಣ ಕಷ್ಟ ಕೂಡ ಬರಬಾರ್ದು, ಹಾಗೆ ನೋಡ್ಕೋಬೇಕು, ಅದೇ ನನ್ನ ಆಸೆ ಮತ್ತು ಗುರಿ ಎಂದ. ಸಂಜಯ್, ಭಾವ ಸಾನ್ವಿ ಯಾವಾಗ್ಲೂ ಸುಖವಾಗಿ ಸಂತೋಷವಾಗಿ ಇರ್ತಾಳೆ, ತುಂಬಾ ಯೋಚನೆ ಮಾಡಬೇಡಿ, ಮಲಗಿ ಎಂದಾಗ ವಿಕ್ರಮ್ ಬೆಡ್ ಮೇಲೆ ಕಣ್ಣು ಮುಚ್ಚಿ ಮಲಗಿದ. ಎಷ್ಟೋ ಹೊತ್ತಿನ ನಂತರ ನಿದ್ರೆಗೆ ಜಾರಿದ. ಸಂಜಯ್ ಮನಸ್ಸಲ್ಲಿ, ಅಯ್ಯೋ ಭಾವ, ನಿಮ್ಮ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಇರೋದು ಪ್ರೀತಿ ಅಂತ ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋದು ಆಸೆ. ಆಗದೆ ಹೋದ್ರೂ ಸಾನ್ವಿಗೆ ತಾಳಿ ಕಟ್ಟೋದು ನೀವೇ, ಅಷ್ಟೇ ನಮ್ಗೆ ಬೇಕಾಗಿರೋದು. ಯೋಚನೆ ಮಾಡಬೇಡಿ, ಸಾನ್ವಿ ಮಹಾರಾಣಿಯಾಗಿ ನಿಮ್ಮ ಸಾಮ್ರಾಜ್ಯದಲ್ಲಿ ಮೆರೀತಾಳೆ, ಅದೇ ಸತ್ಯ, ಅದೇ ನಡೆಯೋದು ಎಂದುಕೊಂಡವನು ವಿಕ್ರಮ್ ಸಾನ್ವಿ ಬಗ್ಗೆ ಯೋಚನೆ ಮಾಡುತ್ತಾ ಒದ್ದಾಡ್ತಾ ಇರೋದನ್ನು ನೋಡಿ ಸಮಾಧಾನದ ಉಸಿರು ಬಿಟ್ಟ. ದಿನವೂ ಮದುವೆಗೆ ಸಂಬಂಧಪಟ್ಟ ಕೆಲಸಗಳು ಸಾಂಗವಾಗಿ ನೆರವೇರುತ್ತಿದ್ದವು. ರಾಹುಲ್, ರಮ್ಯಾ, ಜಗನ್, ಅಂಜಲಿ ಎಲ್ಲರೂ ದಿನವೂ ಬಂದು ಮದುವೆ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದರು. ವಿಕ್ರಮ್ಗೆ ಅನುಮಾನ ಬರಬಾರದು ಅನ್ನೋ ಕಾರಣಕ್ಕೆ ನೀತು ಕೂಡ ಆಗಾಗ್ಗೆ ಬಂದು ಮದುವೆ ಕೆಲಸಗಳನ್ನು ಮಾಡುತ್ತಿದ್ದಳು. ಇಲ್ಲಿಯ ಕೆಲಸಗಳು ಮುಗಿದ ನಂತರ ವಿಕ್ರಮ್ನನ್ನು ಹೊರತುಪಡಿಸಿ ಎಲ್ಲರೂ ನೀತು ಮನೆಗೆ ಹೋಗಿ ಅಲ್ಲಿಯೂ ಕೂಡ ಮದುವೆ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದರು. ನೀತು ನಿತಿನ್ ಮದುವೆ ಕೆಲಸಗಳು ಕುಟ್ಟಾಗಿ ನಡೆಯುತ್ತಿತ್ತು. ತನ್ನಲ್ಲಿ ಕೂಡ ಮದುವೆ ಅನ್ನೋ ವಿಷಯ ಯಾರಿಗೂ ಗೊತ್ತಾಗದ ಗುಟ್ಟು ಕಾಪಾಡಿಕೊಂಡಿದ್ದಳು ನೀತು. ಅವಳ ತಾಯಿ ಕೂಡ ತನ್ನ ದೂರದ ಸಂಬಂಧಿಕರಿಗೆ ಬಿಟ್ಟರೆ ಅಕ್ಕಪಕ್ಕದ ಮನೆಯವರಿಗೂ ಇರಲಿಲ್ಲ. ಸಾನ್ವಿ ಮದುವೆ ಅರೇಂಜ್ ಮಾಡಿದ್ದ ಕಲ್ಯಾಣ ಮಂಟಪಕ್ಕೆ ಸ್ವಲ್ಪ ದೂರವೇ ಇದ್ದ ಕಲ್ಯಾಣ ಮಂಟಪದಲ್ಲಿ ನೀತು ನಿತಿನ್ ಮದುವೆ ಅರೇಂಜ್ ಮಾಡಲಾಗಿತ್ತು. ವಿಕ್ರಮ್ ಆರಿಸಿದ್ದ ಸೀರೆಗಳನ್ನು ತಾನು ತೆಗೆದುಕೊಂಡ ಸತ್ಯ ಅವನಿಗೆ ತಿಳಿಯಬಾರದು ಅನ್ನೋ ಕಾರಣಕ್ಕೆ ಅವನು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಸಾನ್ವಿ ತನ್ನ ಮದುವೆಗಾಗಿ ತಂದಿದ್ದ ಉಡುಪು ಸೀರೆಗಳನ್ನು ಧರಿಸಿ ನೋಡುತ್ತಿದ್ದಳು. ಒಂದೊಂದು ಉಡುಪಿನಲ್ಲೂ ಸೀರೆಗಳಲ್ಲೂ ತುಂಬಾ ಸುಂದರವಾಗಿ
ಸುಂದರವಾಗಿ ಕಾಣುತ್ತಿದ್ದಳು. ರಾಮು, ಸ್ವರ್ಣ ಸಾನ್ವಿಯನ್ನು ಮದುವೆ ಉಡುಪಿನಲ್ಲಿ ನೋಡಿ ಖುಷಿಪಟ್ಟರು. ಅವಳ ಮದುವೆ ವಿಕ್ರಮ್ನೊಂದಿಗೆ ನಡೆಯುತ್ತಿಲ್ಲ ಅನ್ನೋ ನೋವು ಮನಸ್ಸಿನ ತುಂಬಾ ತುಂಬಿತ್ತು. ಅವರಿಂದಲೂ ಕೂಡ ಎಲ್ಲ ಸತ್ಯವನ್ನು ಮುಚ್ಚಿಡಲಾಗಿತ್ತು. ನಿತಿನ್ ತಂದೆ ತಾಯಿ ಯಾರಿಗೂ ಅನುಮಾನ ಬರಬಾರದು ಅನ್ನೋ ಕಾರಣಕ್ಕೆ ಅವರು ಆಗಾಗ್ಗೆ ಪಂಕಜ್ ಮನೆಗೆ ಬಂದು ಮದುವೆ ಅರೇಂಜ್ಮೆಂಟ್ಸ್ ಬಗ್ಗೆ ವಿಚಾರಿಸುತ್ತಿದ್ದರು. ಸಾನ್ವಿ ಕೃತಜ್ಞತೆಯಿಂದ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಳು. ನಿತಿನ್ ತಾಯಿ, ನಿನ್ನಂತ ಸೊಸೆ ನಮ್ಗೆ ಸಿಗಲಿಲ್ಲ ಅನ್ನೋ ಬೇಜಾರಿದೆ, ಆದ್ರೆ ನೀತು ಕೂಡ ಒಳ್ಳೆ ಹುಡುಗಿನೇ. ಅವಳು ಸಿಗೋಕೆ ನಾವು ಪುಣ್ಯ ಮಾಡಿದ್ದೀವಿ. ಪ್ರೀತಿ ಮಾಡೋ ಹೃದಯಗಳನ್ನ ಒಂದು ಮಾಡಿದ ಸಮಾಧಾನ ನಮಗೂ ಇರುತ್ತೆ. ಕಂದ, ಒಳ್ಳೇದಾಗ್ಲಿ. ನೀನು ಅಂದುಕೊಂಡದ್ದು ನೆರವೇರಲಿ. ಇದು ನನ್ನ ಆಶೀರ್ವಾದ ಎಂದು ಅವರು ಸಾನ್ವಿಗೆ ಎಲ್ಲವೂ ಒಳ್ಳೇದಾಗುತ್ತೆ, ಧೈರ್ಯವಾಗಿ ಇರು ಅನ್ನೋ ಭರವಸೆಯ ಮಾತುಗಳನ್ನಾಡಿದ್ದರು. ಎಲ್ಲವೂ ಸರಿಯಾಗಿ ಇದೆ, ಆದ್ರೆ ಮುಂದೆ ಏನು ನಡೆಯುತ್ತೆ ಅನ್ನೋ ಆತಂಕ ಎಲ್ಲರಲ್ಲೂ ಇತ್ತು. ಸ್ವರ್ಣ, ರಾಮು ತಮ್ಮ ನೆಂಟರಿಷ್ಟರಿಗೆಲ್ಲ ಲಗ್ನ ಪತ್ರಿಕೆ ಹಂಚಿದರು. ಸಂಬಂಧಿಕರ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸರದಿ ಸ್ವರ್ಣ ರಾಮುದಾಗಿತ್ತು. ರಾಮು, ಯಾಕೆ ಸಾನ್ವಿನ ನಿನ್ನ ಮಗನಿಗೆ ತಂದ್ಕೊಳ್ಳಿಲ್ಲ? ನಿನ್ನ ತಂಗಿಗೆ ಮಾತು ಕೊಟ್ಟಿದ್ದಲ್ಲ, ಅವನು ಒಪ್ಲಿಲ್ವಾ? ಸಾನ್ವಿ ಪ್ರೀತಿ ಮಾಡಿರೋ ಹುಡುಗನ ಜೊತೆ ಮದ್ವೆ ಮಾಡ್ತಿದ್ದೀರಾ? ವಿಕ್ರಮ್ ಬೇರೆ ಯಾರನ್ನೋ ಪ್ರೀತಿ ಮಾಡಿದ್ನಾ? ಅದಕ್ಕೆ ಸಾನ್ವಿನೇ ಮದ್ವೆ ಆಗಲ್ಲ ಅನ್ನ? ಹೀಗೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದರು. ಆದರೆ ರಾಮು ಸ್ವರ್ಣರ ಮೌನವೇ ಅವರ ಉತ್ತರವಾಗಿತ್ತು. ರಾಮು ತನ್ನ ದೊಡ್ಡಮ್ಮನ ಮಗಳ ಮನೆಗೆ ಹೋದಾಗಲಂತೂ ಅವನ ಅಕ್ಕ ಪ್ರಶ್ನೆಗಳಿಂದ ಇವರನ್ನು ಚುಚ್ಚಿದ್ದಳು. ಸ್ವರ್ಣ, ರಾಮು ನೊಂದುಕೊಂಡಿದ್ದರು. ಕೊನೆಗೆ ಎಲ್ಲಿ ಬರುವಾಗ ಸ್ವರ್ಣ ಕಣ್ಣೀರು ಕೂಡ ಹಾಕಿದ್ದಾಯಿತು. ಆ ದಿನ ವಿಕ್ರಮ್ ಹಾಸ್ಪಿಟಲ್ನಿಂದ ಬಂದವನು ತುಂಬಾ ದಣಿದಿದ್ದ. ಅವನನ್ನು ನೋಡಿ ಪಲ್ಲವಿ, ವಿಕ್ರಮಣ್ಣ ಏನಾಯ್ತು? ನಿನ್ನೆ ರಾತ್ರಿ ಮನೆಗೆ ಬಂದಿಲ್ಲ, ಯಾಕಿಷ್ಟು ಸುಸ್ತಾಗಿದ್ದೀರಾ ಎಂದಾಗ ವಿಕ್ರಮ್, ನಿನ್ನೆ 2 ಕಾಂಪ್ಲಿಕೇಟೆಡ್ ಡೆಲಿವರಿ ಕೇಸ್ ಇತ್ತಮ್ಮ, ಮನೆಗೆ ಬರ್ಲಿಲ್ಲ. ನನ್ಗೆ ತುಂಬಾ ಸುಸ್ತಾಗಿದೆ, ಕಾಫಿ ಕೊಡು, ಕುಡಿದು ರೆಸ್ಟ್ ಮಾಡ್ತೀನಿ, ರಾತ್ರಿ ಊಟಕ್ಕೂ ಎಬ್ಬಿಸ್ಬೇಡ ಎಂದನು. ಪಲ್ಲವಿ ವಿಕ್ರಮ್ಗೆ ಕಾಫಿ ತಂದು ಕೊಟ್ಟಳು. ಮನೆಯಲ್ಲಿ ಯಾರು ಕಾಣದ್ದನ್ನು ನೋಡಿ ಪಲ್ಲವಿ, ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲ ಎಲ್ಲಿ ಎಂದಾಗ ಪಲ್ಲವಿ, ಅತ್ತೆ ಮಾವ, ಸ್ವರ್ಣಮ್ಮ, ರಾಮು ಅಪ್ಪ ಜೊತೆಗೆ ಶರಣ್ಯ, ಪ್ರೀತಮ್ ಅಣ್ಣ ನೀನ ಮನೆ ದೇವರಿಗೆ ಕರ್ಕೊಂಡು ಹೋಗಿದ್ದಾರೆ. ಇವತ್ತೇ ಹೋಗ್ಬೇಕಿತ್ತು, ಇನ್ನು ಮದ್ವೆಗೆ ಕೆಲವೇ ದಿನಗಳು ಉಳಿದಿದೆ, ನೀವು ಬಿಸಿ, ನಿಮ್ಮನ್ನ ಕಾಯೋದಕ್ಕೆ ಆಗಲ್ಲ ಅಂತ ಎಲ್ರೂ ಹೋದ್ರು ಎಂದಾಗ ವಿಕ್ರಮ್, ಛೇ, ನಾನು ಹೋಗ್ಬೇಕಿತ್ತು, ಆದ್ರೆ ಇದು ಕೂಡ ಇಂಪಾರ್ಟೆಂಟ್. ದೇವರನ್ನ ಬೇಡಿಕೊಳ್ಳೋದು ಇದ್ದೇ ಇದೆ, ಆದ್ರೆ ತಾಯಿ ಮಕ್ಕಳ ಪ್ರಾಣ ಕೂಡ ತುಂಬಾ ಮುಖ್ಯ ಅಲ್ವಾ? ಹೋಗ್ಲಿ ಬಿಡು, ನನ್ನ ಕಾಯ್ದಿದ್ರೆ ಯಾವ ಕೆಲಸನೂ ಸರಿಯಾದ ಸಮಯಕ್ಕೆ ಆಗಲ್ಲ ಎಂದು ಬೇಸರ ಮಾಡಿಕೊಂಡ. ಕಾಫಿ ಕುಡಿದ ನಂತರ ರೂಮ್ಗೆ ಬಂದವನು ಫ್ರೆಶ್ ಆಗಿ ಮಲಗಿದ. 8 ಗಂಟೆಯ ವೇಳೆಗೆ ಎಲ್ಲರೂ ದೇವಸ್ಥಾನದಿಂದ ಬಂದರು. ಸಾನ್ವಿ, ವಿಕ್ರಮ್ ಒಬ್ಬರನ್ನೊಬ್ಬರು ಮುಖಾಮುಖಿ ಭೇಟಿಯಾಗಿ ವಾರವೇ ಕಳೆದಿತ್ತು. ಮನೆಯ ಹೊರಗಡೆ ವಿಕ್ರಮ್ ಕಾರನ್ನು ನೋಡಿ ಸಾನ್ವಿ ಮನಸ್ಸಿಗೆ ಖುಷಿಯಾಯ್ತು. ಮನೆಯೊಳಗೆ ಬಂದವಳು ಪಲ್ಲವಿ ಬಳಿ ಹೋಗಿ, ಅತ್ತಿಗೆ, ವಿಕ್ರಮ್ ಸರ್ ಬಂದಿದ್ದಾರಾ ಎಂದಳು ನಾಚಿಕೊಳ್ಳುತ್ತಾ. ಪಲ್ಲವಿ ಸಾನ್ವಿ ನಾಚಿಕೊಳ್ಳುವುದನ್ನು ನೋಡಿ, ಓ, ನಮ್ಮ ರೌಡಿ ಬೇಬಿಗೆ, ಅಲ್ಲಲ್ಲ ಲೇಡಿ ಡಾನ್ಗೆ ನಾಚಿಕೆ ಕೂಡ ಆಗುತ್ತೆ. ಹೌದು, ವಿಕ್ರಮಣ್ಣ ಯಾಕೆ ನಿನ್ಗೆ ಎಂದಳು ಹುಬ್ಬೇರಿಸುತ್ತಾ. ಸಾನ್ವಿ, ಪ್ಲೀಸ್ ಅತ್ತಿಗೆ, ಪ್ರಶ್ನೆಗೆ ಪ್ರಶ್ನೆ ಕೇಳ್ಬೇಡಿ, ಉತ್ತರ ಕೊಡಿ. ವಿಕ್ರಮ್ ಸರ್ ಎಲ್ಲಿ ಎಂದಾಗ ಪಲ್ಲವಿ, ತುಂಬಾ ಸುಸ್ತಾಗಿದೆ, ಮಲಗ್ತೀನಿ ಅಂತ ಹೇಳಿ ರೂಮ್ಗೆ ಹೋದ್ರು ಎಂದಾಗ ಸಾನ್ವಿ ಎಲ್ಲರ ಕಣ್ಣು ತಪ್ಪಿಸಿ ವಿಕ್ರಮ್ ಇದ್ದಲ್ಲಿಗೆ ಬಂದಳು. ಮಲಗಿದ್ದ ವಿಕ್ರಮ್ ಗಾಢ ನಿದ್ರೆಯಲ್ಲಿದ್ದ. ಸಾನ್ವಿ ವಿಕ್ರಮ್ ಬಳಿ ಬಂದವಳು ಅವನ ಪಕ್ಕದಲ್ಲಿ ಕುಳಿತು ಅವನ ತಲೆ ನೇವರಿಸಿ ಮನಸ್ಸಲ್ಲಿ, ವಿಕ್ರಮ್ ಸರ್, ಇವತ್ತು ಮನೆ ದೇವ್ರತ್ರ ನನ್ನ ನಿಮ್ಮ ಮದುವೆ ಯಾವುದೇ ವಿಘ್ನ ಇಲ್ಲದೆ ನಡೀಲಿ ಅಂತ ಬೇಡ್ಕೊಂಡೆ. ಬಲಗಡೆಯಿಂದ ಹೂ ಬಿತ್ತು. ಇಷ್ಟು ವರ್ಷದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿರೋದು 1-2 ಸಲ ಅಷ್ಟೇ. ಅಪ್ಪ ಅಮ್ಮನ್ನ ನನ್ನಿಂದ ದೂರ ಮಾಡ್ದ ಹಾಗೆ ನಿನ್ನನ್ನು ಕೂಡ ನನ್ನ ದ್ವೇಷ ಮಾಡೋ ಹಾಗೆ ಮಾಡಿ ನಿನ್ನನ್ನು ಕೂಡ ರಾಮು, ಸ್ವರ್ಣ ಇಂದ ದೂರ ಮಾಡ್ದ ಅನ್ನೋ ಕೋಪ, ಅಸಮಾಧಾನ ಇತ್ತು. ಅವನ್ನ ನಾನು ಅವತ್ತು ಭಕ್ತಿಯಿಂದ ಪೂಜೆ ಮಾಡ್ಲೇ ಇಲ್ಲ. ಆದ್ರೆ ಮೊದಲ ಸಲ ನಾನು ಅವನನ್ನ ಬೇಡ್ಕೊಂಡೆ, ಅದು ನಿನ್ನನ್ನ ಗಂಡನಾಗಿ ಕೊಡುವಂತ. ಅವನು ಅಷ್ಟು ಅನ್ಬಿಟ್ಟ. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ಎನ್ನುತ್ತಾ ಅವನ ಹಣೆಗೆ ಮುತ್ತನ್ನಿಟ್ಟು ರೂಮ್ನಿಂದ ಹೊರಗೆ ಬಂದಳು. ವಿಕ್ರಮ್ ತನ್ನ ಕನಸಲ್ಲಿ ಏನೋ ನಡೀತಿದೆ ಎಂದು ಭಾಸವಾಗಿ ತೆರೆದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ವಿಕ್ರಮ್ ಮನಸ್ಸಲ್ಲಿ, ಅಪ್ಪ ಅಮ್ಮ, ಸಾನ್ವಿ ಮತ್ತೆ ಎಲ್ಲರನ್ನು ನೋಡಿ ಮಾತಾಡಿ ಹತ್ರತ್ರ 1 ವಾರ ಆಯ್ತು. ದೇವಸ್ಥಾನದಿಂದ ಎಲ್ಲರೂ ಬಂದಿದ್ದಾರೆ ಅನ್ಸುತ್ತೆ ಎಂದುಕೊಂಡವನು ಎದ್ದು ಹಾಲ್ಗೆ ಬಂದ. ಅಲ್ಲಿ ಸಾನ್ವಿಯನ್ನು ಹೊರತುಪಡಿಸಿ ಎಲ್ಲರೂ ಇದ್ದರು. ವಿಕ್ರಮ್ ಸಾನ್ವಿಯನ್ನೇ ಹುಡುಕುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡ ಸಂಜಯ್ ವಿಕ್ರಮ್ನ ಬಳಿ ಬಂದು ಅವನ ಕಿವಿಯಲ್ಲಿ ಮೆಲು ಧ್ವನಿಯಲ್ಲಿ, ಭಾವ, ಸಾನ್ವಿ ರೂಮ್ನಲ್ಲಿ ಇದ್ದಾಳೆ ಎಂದಿದ್ದನ್ನು ಕೇಳಿ ವಿಕ್ರಮ್ ಮುಜುಗರದಿಂದ, ನಾನು ನಿನ್ನನ್ನ ಕೇಳಿದ್ನ? ಅವಳು ಎಲ್ಲಿದ್ರೆ ನನ್ಗೇನು ಎಂದ. ವಿಕ್ರಮ್ ಉಲ್ಟಾ ಮಾತಾಡಿದ್ದನ್ನು ಕೇಳಿ ಸಂಜಯ್ ಮನಸ್ಸಲ್ಲಿ, ನೀವು ಅಷ್ಟು ಸುಲಭವಾಗಿ ನಿಮ್ಮ ಪ್ರೀತಿನ ಒಪ್ಕೊಳ್ಳಲ್ಲ ಅಂತಾನೆ ನಿಮ್ಮನ್ನ ಬಕ್ರ ಮಾಡೋಕೆ ಹೊರಟಿರೋದು. ನನ್ನನ್ನೇ ಬೈತೀರಾ ಅಲ್ವಾ? ವಿಕ್ರಮ್ ಭಾವ, ಮುಂದೆ ಇದೆ ನಿಮ್ಗೆ ಮದುವೆಗೆ ಮುಂಚೆ ಮಾರಿ ಹಬ್ಬ. ಮಮ್ಮಿ ಮದುವೆ ನಿಂತ ಕ್ಷಣದಿಂದ ಅವಳ ಕುತ್ತಿಗೆಗೆ ನೀವು ತಾಳಿ ಕಟ್ಟೋವರೆಗೂ ನಿಮ್ಮ ಟೆನ್ಷನ್ ನೋಡಿ ನಾನು ಖುಷಿ ಪಡ್ತೀನಿ. ಆದ್ರೆ ನಿಮ್ಮ ಬಗ್ಗೆ ಅನುಕಂಪ ಕೂಡ ಇದೆ. ಅನುಕಂಪಕ್ಕಿಂತ ನಿಮ್ಮ ಸಾನ್ವಿ ಲೈಫ್ ದೊಡ್ಡದು ನಮ್ಗೆ. ಅದಕ್ಕೆ ನಿಮ್ಗೆ ಟೆನ್ಷನ್ ಕೊಡೋದು ತಪ್ಪಲ್ಲ. ಮುಂದೆ ನಡೆಯೋದೆಲ್ಲ ಸಿನಿಮಾ ತರ ಇರತ್ತೆ ಭಾವ, ಪಿಕ್ಚರ್
ಪಿಕ್ಚರ್ ಅಭಿ ಹೇ ಎನ್ನುತ್ತಾ ಒಳಗೊಳಗೆ ನಗುತ್ತಿದ್ದ. ಹಾಗೆ ತನ್ನ ಮೊಬೈಲ್ ನಿಂದ ಸಾನ್ವಿಗೆ, ಸಾನ್ವಿ, ವಿಕ್ರಮ್ ಭಾವ ನಿನ್ನನ್ನೇ ಹುಡುಕ್ತಿದ್ದಾರೆ, ಆದ್ರೆ ನಾನು ಸಾನ್ವಿ ರೂಮ್ ನಲ್ಲಿ ಇದ್ದಾಳೆ ಅಂತ ಹೇಳಿದಕ್ಕೆ ವಿಕ್ರಮ್ ಭಾವ, ನಾನು ನಿನ್ನನ್ನ ಕೇಳಿದ್ನ, ಅವಳು ಎಲ್ಲಿದ್ರೆ ನನ್ಗೇನು ಅಂತ ಉಲ್ಟಾ ಹೊಡೆದ್ಬಿಟ್ರು. ಅವರ ಅವಸ್ಥೆ ನೋಡೋಕೆ ಆಗ್ತಿಲ್ಲ, ಬೇಗ ಬಾ ಎಂದು ಮೆಸೇಜ್ ಮಾಡಿದ. ಮೆಸೇಜ್ ನೋಡಿದ ಸಾನ್ವಿ ಖುಷಿಯಾಗಿ ರೂಮ್ ನಿಂದ ಹೊರಗೆ ಬಂದಳು. ಆದ್ರೆ ವಿಕ್ರಮ್ ಕಡೆ ನೋಡದೆ ಅವನನ್ನು ನೆಗ್ಲೆಕ್ಟ್ ಮಾಡುವಂತೆ ನಟಿಸಿದಳು. ಸಾನ್ವಿ ತನ್ನನ್ನು ನೆಗ್ಲೆಕ್ಟ್ ಮಾಡುತ್ತಿದ್ದಾಳೆ ಅನ್ನೋದನ್ನ ಗಮನಿಸಿದ ವಿಕ್ರಮ್ಗೆ ಕೋಪ ಬಂತು. ಅವನು ಸಾನ್ವಿ ಕಡೆ ನೋಡಿದ. ಆಕಸ್ಮಿಕವಾಗಿ ಅವಳು ಕೂಡ ವಿಕ್ರಮ್ ಕಡೆ ನೋಡಿದಳು. ಅವನು ಕಣ್ಸನ್ನೆ ಮಾಡಿ ಹೊರಗೆ ಬರುವಂತೆ ಸೂಚಿಸಿದ. ಅವಳು ಬರುವುದಿಲ್ಲವೆಂದು ಆಚೀಚೆ ತಲೆಯಾಡಿಸಿದ್ದರಿಂದ ವಿಕ್ರಮ್ ಕೋಪಿಸಿಕೊಂಡು ಹೊರಗೆ ಹೋದ. ಇವರಿಬ್ಬರನ್ನು ಗಮನಿಸುತ್ತಿದ್ದ ಸಂಜಯ್, ಪ್ಲೀಸ್ ಹೋಗು ಸಾನ್ವಿ, ಪಾಪ ವಿಕ್ರಮ್ ಭಾವ ಏನೋ ಹೇಳ್ಬೇಕು ಅಂತ ಕರಿತಾ ಇರಬಹುದು ಎಂದು ಮೆಸೇಜ್ ಮಾಡಿದ. ಸಾನ್ವಿ ಎಲ್ಲರ ಕಡೆ ಒಮ್ಮೆ ನೋಡಿದಳು. ಯಾರೂ ಇವಳನ್ನು ಗಮನಿಸುತ್ತಿಲ್ಲವೆಂದು ಖಾತ್ರಿಯಾದ ನಂತರ ತಾನು ಹೊರಗೆ ಬಂದವಳು ವಿಕ್ರಮ್ನನ್ನು ಹುಡುಕುತ್ತಾ ಸ್ವಿಮ್ಮಿಂಗ್ ಪೂಲ್ ಬಳಿ ಬಂದಳು. ವಿಕ್ರಮ್ ಅಲ್ಲೇ ನಿಂತಿದ್ದ. ಸಾನ್ವಿ ಅವಳ ಬಳಿ ಬಂದಳು. ವಿಕ್ರಮ್ ಅವಳನ್ನು ನೋಡಿ, ಈಗ ಯಾಕೆ ಬಂದ್ರಿ ಮೇಡಮ್, ಕರೆದ ತಕ್ಷಣ ಬರೋಕೆ ಪ್ರಾಬ್ಲಮ್ ಎಂದಾಗ ಸಾನ್ವಿ ಮೊದಲೇ ಕೋಪದಲ್ಲಿದ್ದ ವಿಕ್ರಮ್ನನ್ನು ಸಮಾಧಾನ ಮಾಡುವ ಸಲುವಾಗಿ, ಯಾರಾದ್ರೂ ನೋಡಿದ್ರೆ ಅನ್ನೋ ಮುಜುಗರ ಅಷ್ಟೇ, ಅದಕ್ಕೆ ಯಾರು ನೋಡ್ತಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಬಂದೆ ಎಂದಾಗ ವಿಕ್ರಮ್, ಅಲ್ವೇ ನನ್ನ ಹತ್ರ ಮಾತಾಡೋಕೆ ಅಂತ ಹೇಳಿದ್ರೆ ಯಾರು ಏನಂತಾರೆ, ಅದಕ್ಕೆ ಅಷ್ಟೊಂದು ಮುಜುಗರ ಯಾಕೆ, ನೀನು ನನ್ನ ಜೊತೆ ಮಾತಾಡಿದ್ರೆ ಯಾರು ಏನಂತಾರೆ, ನಿನ್ಗೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲದೆ ನೀನು ಹೇಳೋ ಕುಂಟು ನೆಪ ಅಷ್ಟೇ ಎಂದ. ಇದೇನು ಒಬ್ಬರಿಗೊಬ್ಬರು ಬರೀ ಅಪಾರ್ಥ ಮಾಡ್ಕೊಳ್ಳೋದೇ ಆಯ್ತು ಅಲ್ವಾ. ಇವರು ಸರಿಯಾಗೋದು ಯಾವಾಗ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಹೇಗೆ ಅನ್ನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.